ನನ್ನ ಮಗಳ ಭಾವಿಪತಿ ಮತ್ತೊಬ್ಬ ಪುರುಷನನ್ನು ಚುಂಬಿಸುತ್ತಿರುವ ಫೋಟೋಗಳು ನನಗೆ ಸಿಕ್ಕವು. ಈಗ ನನ್ನ ಮಗಳು ನನ್ನೊಂದಿಗೆ ಮಾತನಾಡುತ್ತಿಲ್ಲ. ನನ್ನ ಮಗಳು ದೀನಾ ಮತ್ತು ಸ್ಟಾನ್ಗೆ ನಿಶ್ಚಿತವಾಗಿ 7 ತಿಂಗಳುಗಳಾಗಿವೆ. ಸ್ಟಾನ್ ತುಂಬಾ ಒಳ್ಳೆಯ ಹುಡುಗ, ಕಷ್ಟಪಟ್ಟು ಕೆಲಸ ಮಾಡುವವನು, ವಿನಯವಂತ ಮತ್ತು ನನ್ನ ಮಗಳು ಅವನನ್ನು ತುಂಬಾ ಪ್ರೀತಿಸುತ್ತಾಳೆ. ಆದರೆ ಕೆಲವು ವಾರಗಳ ಹಿಂದೆ ನಾನು ನನ್ನ ಹಳೆಯ ಶಾಲಾ ಸ್ನೇಹಿತನ ತಾಯಿಯನ್ನು ಭೇಟಿಯಾದೆ. ನಾನು ನಿಶ್ಚಿತನದ ವಿಷಯ ತಿಳಿಸಿದಾಗ ಅವರು ಆಶ್ಚರ್ಯಚಕಿತರಾದರು. ಅವರ ಮಗ ಮ್ಯಾಟ್ ಸ್ಟಾನ್ನೊಂದಿಗೆ 2 ವರ್ಷಗಳ ಕಾಲ ಪ್ರೇಮ ಸಂಬಂಧದಲ್ಲಿದ್ದ ಎಂದು ಅವರು ನನಗೆ ಹೇಳಿದರು. ಅವರು ನನಗೆ ಫೇಸ್ಬುಕ್ ಫೋಟೋಗಳನ್ನು ತೋರಿಸಿದರು. ಇಬ್ಬರೂ ಕೈ ಹಿಡಿದುಕೊಂಡಿದ್ದರು, ಚುಂಬಿಸುತ್ತಿದ್ದರು, ಎಲ್ಲವೂ ಇತ್ತು. ಅದು ಖಂಡಿತವಾಗಿಯೂ ಸ್ಟಾನ್ ಆಗಿದ್ದನು. ನಾನು ಮತ್ತು ನನ್ನ ಪತ್ನಿ ದೀನಾಳನ್ನು ಕರೆದು ನಾವು ಕಂಡುಕೊಂಡ ವಿಷಯವನ್ನು ತಿಳಿಸಿದೆವು. ಅವಳು ಆಶ್ಚರ್ಯಪಡುತ್ತಾಳೆ ಎಂದು ನಾನು ಭಾವಿಸಿದ್ದೆ. ಆದರೆ ಬದಲಾಗಿ ಅವಳು ಸಿಟ್ಟಿನಿಂದ ಕಿರುಚಾಡಲಾರಂಭಿಸಿದಳು. ನಾನು ಅವನ ಮೇಲೆ ಕಣ್ಣಿಟ್ಟಿದ್ದೇನೆ ಎಂದು ಅವಳು ನನ್ನನ್ನು ಆರೋಪಿಸಿದಳು. ಸ್ಟಾನ್ಗೆ ಆಗಿದ್ದಾನೆ ಎಂಬುದನ್ನು ನಿರಾಕರಿಸಿದಳು ಮತ್ತು ಅವನನ್ನು ಮುಜುಗರಕ್ಕೀಡು ಮಾಡಲು ಪ್ರಯತ್ನಿಸುತ್ತಿರುವುದಕ್ಕೆ ನಾನು ಒಬ್ಬ ಕೆಟ್ಟ ವ್ಯಕ್ತಿ ಎಂದು ಹೇಳಿದಳು. ಅವಳು ಕೋಪದಿಂದ ಹೊರಟು ಹೋದಳು ಮತ್ತು ನಮ್ಮ ಕರೆಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿದಳು. ಅಲ್ಲಿ ಒಂದು ದೊಡ್ಡ ಸಮಸ್ಯೆಯಿತ್ತು. ಮುಂದಿನ ತಿಂಗಳು ಮದುವೆಯ ದೊಡ್ಡ ಮೊತ್ತದ ಹಣವನ್ನು ಪಾವತಿಸಬೇಕಿತ್ತು. ಸುಳ್ಳಿನ ಮೇಲೆ ಕಟ್ಟಿದ ಮದುವೆಗೆ ನಾನು ಹಣ ನೀಡಬಲ್ಲೆನೇ ಇಲ್ಲವೇ ಎಂದು ನನಗೆ ತಿಳಿಯಲಿಲ್ಲ. ಕೊನೆಗೆ ಸ್ಟಾನ್ ನಮ್ಮನ್ನು ನೋಡಲು ಬಂದನು. ಅವನು ತಾನು ಪ್ಯಾನ್ಸೆಕ್ಷುವಲ್ ಎಂದು ನಮಗೆ ತಿಳಿಸಿದನು. ತಾನು ಲಿಂಗಗಳಲ್ಲ, ವ್ಯಕ್ತಿಗಳತ್ತ ಆಕರ್ಷಿತನಾಗುತ್ತೇನೆ ಮತ್ತು ದೀನಾಳ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಎಂದು ವಿವರಿಸಿದನು. ನಾನು ಅವನನ್ನು ಒಪ್ಪಿಕೊಂಡಿದ್ದೇನೆ ಮತ್ತು ಪ್ರೀತಿಸುತ್ತೇನೆ ಎಂದು ಅವನಿಗೆ ಹೇಳಿದೆ. ಆದರೆ ನಂತರ ನಿಜವಾದ ನಾಟಕ ಶುರುವಾಯ್ತು. ಸ್ಟಾನ್ನ ಈ ರಹಸ್ಯದ ಬಗ್ಗೆ ದೀನಾಳಿಗೆ ಮೊದಲಿನಿಂದಲೂ ತಿಳಿದಿತ್ತು. ಆದರೆ ಪ್ರಾಮಾಣಿಕವಾಗಿರುವುದನ್ ಬದಲಿಗೆ ನಾವು ಇದರಿಂದ ಅಸಹ್ಯಪಟ್ಟಿದ್ದೇವೆ ಮತ್ತು ಮದುವೆಯ ಹಣವನ್ನು ನಿಲ್ಲಿಸುತ್ತಿದ್ದೇವೆ ಎಂದು ಅವಳು ಸ್ಟಾನ್ಗೆ ಹೇಳಿದ್ದಳು. ಹಣವನ್ನು ಪಡೆಯಲು ಅವನ ಜೀವನದ ಆ ಒಂದು ಭಾಗ ಮುಗಿದು ಹೋಗಿದೆ ಮತ್ತು ನಮ್ಮ ಮುಂದೆ ಸುಳ್ಳು ಹೇಳಿ ತಾನು ಸ್ಟ್ರೈಟ್ ಆಗಿರುವಂತೆ ನಟಿಸಬೇಕು ಎಂದು ಅವಳು ಅವನಿಗೆ ಹೇಳಿದ್ದಳು. ಅವರ ನಡುವೆ ದೊಡ್ಡ ಜಗಳವಾಯಿತು ಮತ್ತು ನಿಶ್ಚಿತಾರ್ಥವನ್ನು ರದ್ದುಗೊಳಿಸುವ ಸ್ಥಿತಿಗೆ ಬಂದಿತ್ತು. ದೀನಾ ಕೊನೆಗೆ ಕ್ಷಮೆಯಾಚಿಸಿದಳು. ತಾನು ಕೇವಲ ಅವನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೆ ಎಂದು ಹೇಳಿದಳು. ಆದರೆ ನಂಬಿಕೆ ಸಂಪೂರ್ಣವಾಗಿ ಮುರಿದು ಹೋಗಿದೆ. ನಾನು ನನ್ನ ಮಗಳ ಹೃದಯವನ್ನು ರಕ್ಷಿಸಲು ಬಯಸಿದ್ದೆ, ಆದರೆ ಅಂತಿಮವಾಗಿ ಅವಳೇ ಎಲ್ಲವನ್ನೂ ಹಾಳು ಮಾಡುತ್ತಿದ್ದಳು ಎಂಬುದು ನನಗೆ ತಿಳಿಯಿತು.